Hi, welcome to my first video on geopolitics. ನೀವೇನಾದರೂ Trump is only obsessed with Greenland and Venezuela ಅಂತ ಅನ್ಕೊಂಡಿದ್ರೆ you have to watch this video. 1600 ಕಿಲೋಮೀಟರ್ ನಾವೇನಾದರೂ ಸದರ್ನ್ ಪಾರ್ಟ್ ಆಫ್ ಇಂಡಿಯಾ ಇಂದ ನಾವು ರೈಟ್ ಇನ್ ದ ಮಿಡಲ್ ಆಫ್ ಇಂಡಿಯನ್ ಓಷನ್ಗೆ ಬಂದರೆ 55 ಐಲ್ಯಾಂಡ್ಗಳ ಒಂದು ಗುಂಪಿದೆ. ಅದನ್ನೇ ನಾವೇನಂತ ಕರಿತೀವಿ ಅಂದರೆ ಚಾಗೋಸ್ ಆರ್ಕಿಪ್ಯಾಲಗೋ ಅಂತ ಕರಿತೀವಿ. ನೀವೇನಾದರೂ ಇದು ಜಿಯೋಗ್ರಫಿನ ನೋಡೋದಾದರೆ ಇಟ್ ಹ್ಯಾಸ್ ಕ್ರಿಸ್ಟಲ್ ಕ್ಲಿಯರ್ ವಾಟರ್, ಕೋರಲ್ ರೀಫ್ ಆ್ಯಂಡ್ ಇಟ್ಸ್ ರಿಚ್ ಇನ್ ಮೆರೈನ್ ಲೈಫ್. ಆ್ಯಂಡ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ದ ಲಾರ್ಜೆಸ್ಟ್ ಐಲ್ಯಾಂಡ್ ಅಮಾಂಗ್ ದಿಸ್ ಅಂದರೆ ದಿಯಾಗೋ ಗಾರ್ಸಿಯಾ. ಇದರ ಹಿಸ್ಟ್ರಿನ ನೋಡೋದಾದರೆ 15th ಸೆಂಚುರಿಯಲ್ಲಿ ಒಬ್ಬ ಪೋರ್ಚುಗೀಸ್ ಎಕ್ಸ್ಪ್ಲೋರರ್ ಇದನ್ನು ಫಸ್ಟ್ ಸ್ಪಾಟ್ ಮಾಡ್ತಾರೆ. ಲೇಟರ್ 18th ಸೆಂಚುರಿಯಲ್ಲಿ ಫ್ರೆಂಚ್ ಅವ್ರು ಬಂದು ಇದನ್ನು ಕಂಟ್ರೋಲ್ ಮಾಡ್ತಾರೆ. ಆ್ಯಂಡ್ ಕಂಟ್ರೋಲ್ ಮಾಡಿ ಇವರಲ್ಲಿ ಒಂದು ಕೊಕೊನಟ್ ಪ್ಲಾಂಟೇಷನ್ಗೋಸ್ಕರ ಯೂಸ್ ಮಾಡ್ಕೋತಾರೆ. ಆ್ಯಂಡ್ ಅಗೇನ್ ಆಫ್ರಿಕನ್ ಪೀಪಲ್ನ ಇಲ್ಲಿ ಕೆಲಸದವರಾಗಿರ್ಕೋತಾರೆ. ಸೊ ಇದೀಗ ನಡ್ಕೊಂಡು ಹೋಗ್ತಾ ಇರುತ್ತೆ. ಬಟ್ ಲೇಟರ್ ಇನ್ 1965 ಡ್ಯೂರಿಂಗ್ ದ ಕೋಲ್ಡ್ ವಾರ್ ಟೈಮ್ ಬ್ರಿಟೇನ್ ಬಂದು ಬ್ರಿಟಿಷ್ ಇಂಡಿಯನ್ ಓಷನ್ ಟೆರಿಟರಿನ ಕ್ರಿಯೇಟ್ ಮಾಡ್ತಾರೆ. ಬೇಸಿಕಲಿ ಇದು ಬಂದು ಒಂದು ಮಿಲಿಟರಿ ಪರ್ಪಸ್ಗೋಸ್ಕರ ಇದನ್ನು ಕ್ರಿಯೇಟ್ ಮಾಡೋದು. ಆ್ಯಂಡ್ ಲೇಟರ್ US ಮತ್ತು ಬ್ರಿಟೇನ್ ಇಬ್ಬರು ಸೇರಿ ಇಲ್ಲಿ ಮಿಲಿಟರಿ ಬೇಸ್ನ ಕನ್ಸ್ಟ್ರಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ್ಯಂಡ್ ಇವತ್ತಿಗೂ ಕೂಡ ಮೋರ್ ದೆನ್ 4000 ಮಿಲಿಟರಿ ಆ್ಯಂಡ್ ಸಿವಿಲ್ ಪರ್ಸನಲ್ ಆ್ಯಕ್ಚುಲಿ ಆಪರೇಟ್ ಹಿಯರ್, ಮೇಕಿಂಗ್ ದಿಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಮಿಲಿಟರಿ ಲೊಕೇಶನ್. ಇದ್ರ ಮಧ್ಯೆ ಒಂದು ಹ್ಯೂಮನ್ ಟ್ರಾಜಿಡಿ ಕೂಡ ಆಗುತ್ತೆ. ಅದೇನಂದರೆ 1967 ಇಂದ 1973 ಯಾರ್ಯಾರು ಈ ಒಂದು ಪ್ಲೇಸಲ್ಲಿ ಇದ್ರು ಅವನ್ನೆಲ್ಲ ಫೋರ್ಸ್ಫುಲಿ ಇಲ್ಲಿಂದ ಬೇರೆ ಜಾಗಕ್ಕೆ ರಿಲೊಕೇಟ್ ಮಾಡಿಸಲಾಗುತ್ತೆ. ಯಾಕಂದರೆ ಇಲ್ಲಿ ಮಿಲಿಟರಿ ಬೇಸ್ನ ಕನ್ಸ್ಟ್ರಕ್ಟ್ ಮಾಡಬೇಕು ಅಂತ. ಆ್ಯಂಡ್ ಈ ಒಂದು ಐಲ್ಯಾಂಡ್ಗಳು ಮೇಜರ್ ಆಗಿ ಮೊರಿಷಿಯಸ್ ಅಂಡಲ್ಲಿ ಬರೋದ್ರಿಂದ ಮೋಸ್ಟ್ ಆಫ್ ದ ಪೀಪಲ್ ಮೊರಿಷಿಯಸ್ ಕಡೆಗೆ ರಿಲೊಕೇಟ್ ಆಗ್ತಾರೆ. ಆ್ಯಂಡ್ ಸುತ್ತಮುತ್ತ ಇರೋ ಪ್ಲೇಸಸ್ಗಳಿಗೆ ಅವ್ರು ರಿಲೊಕೇಟ್ ಆಗ್ತಾರೆ. ನಾವು ಇಷ್ಟೊಂದೆಲ್ಲ ತಿಳ್ಕೊಂಡ್ವಿ. ಬಟ್ ವೈ ದಿಯಾಗೋ ಗ್ರಾಸಿಯಾ ಇಸ್ ಇನ್ ನ್ಯೂಸ್? ಸೊ ರೀಸೆಂಟ್ಲಿ UN ಮತ್ತು ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಏನಂತ ಸ್ಟೇಟ್ಮೆಂಟ್ ಕೊಟ್ಟಿದೆ ಅಂದರೆ ಮೊರಿಷಿಯಸ್ಸಿಂದ ಈ ಒಂದು ಬ್ರಿಟೇನ್ ಅವರು ಈ ಒಂದು ಐಲ್ಯಾಂಡ್ನ ತೊಗೊಂಡಿದ್ದಾರಲ್ಲ ಇದು ಆ್ಯಕ್ಚುಲಿ ಇಲ್ಲೀಗಲ್ ಅಂತ. ಸೊ ಇದಕ್ಕೆ ರೆಸ್ಪಾನ್ಸ್ ಆಗಿ UK ಕೂಡ ಒಪ್ಕೊಂಡಿದೆ 2024 ನಾವು ಈ ಒಂದು ಐಲ್ಯಾಂಡ್ನ ಮೊರಿಷಿಯಸ್ಗೆ ವಾಪಸ್ ಕೊಡ್ತೀವಿ ಅಂತ. ಬಟ್ ಸ್ಟಿಲ್ ಅವರ ಮಿಲಿಟರಿ ಬೇಸ್ ಈಗಲೂ ಅಲ್ಲೇ ಇದೆ. ಸೊ ನಾವು ಇಂಡಿಯನ್ಸ್ ಆಗಿ ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕಾ? ಎಸ್, ಯು ನೋ ದ ಟ್ರಂಪ್ ಇಸ್ ಮೋರ್ ಅಬ್ಸೆಸ್ಡ್ ವಿತ್ ಗ್ರೀನ್ಲ್ಯಾಂಡ್ ಆ್ಯಂಡ್ ವೆನೆಜುವೆಲಾ. ವಾಟ್ ಇಫ್ ಹಿಸ್ ನೆಕ್ಸ್ಟ್ ಟಾರ್ಗೆಟ್ ಇಸ್ ದಿಯಾಗೋ ಗ್ರಾಸಿಯಾ? ಇಲ್ಲಿಂದ ಆಫ್ರಿಕಾ ಕೂಡ ಅಟ್ಯಾಕ್ ಮಾಡ್ಬೋದು ಆ್ಯಂಡ್ ಇರಾನು ಕೂಡ ಅಟ್ಯಾಕ್ ಮಾಡ್ಬೋದು. ಅಕಸ್ಮಾತ್ ಚೈನಾ ಜೊತೆ ಏನಾದರೂ ಮುಂದೆ ಕಾನ್ಫ್ಲಿಕ್ಟ್ ಆಯಿತು ಅಂದರೆ ಅವ್ರನ್ನ ಟ್ಯಾಕಲ್ ಮಾಡಲಿಕ್ಕೆ ದಿಯಾಗೋ ಗ್ರಾಸಿಯಾ ಇಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಮಿಲಿಟರಿ ಲೊಕೇಶನ್ಸ್. ಆ್ಯಂಡ್ ಈಗಲೂ ಕೂಡ ರಿಪೋರ್ಟ್ಸ್ಗಳ ಪ್ರಕಾರ ಅವ್ರದ್ದು ಒಂದು B-2 ಬಾಂಬರ್ಸ್ ಆಗಿರ್ಬೋದು ಆ್ಯಂಡ್ ಅವರ ಒಂದು ನ್ಯೂಕ್ಲಿಯರ್ ವೆಪನ್ಸ್ ಆಗಿರ್ಬೋದು ಎಲ್ಲ ಈ ಒಂದು ಮಿಲಿಟರಿ ಬೇಸಲ್ಲಿದೆ. ಸೊ ಅಕಸ್ಮಾತ್ ಚೈನಾ ಏನಾದರೂ ಇಂಡಿಯಾ ಮೇಲೆ ಅಟ್ಯಾಕ್ ಮಾಡಿದ್ರು USA ಕಡೆಯಿಂದ ನಮಗೇನಾದ್ರು ನೇವಲ್ ಸಪೋರ್ಟ್ ಸಿಗುತ್ತೆ ಅಂದರೆ ಅದು ಇಲ್ಲಿಂದ ಆಗುತ್ತೆ. ಸೊ ದಿಸ್ ವಾಸ್ ಅಬೌಟ್ ಚಾಗೋಸ್ ಆರ್ಕಿಪ್ಯಾಲಗೋ. ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಫಾಲೋ ಕೂಡ ಮಾಡಿ. ಆ್ಯಂಡ್ ನಿಮ್ಮ ಒಂದು ಒಪಿನಿಯನ್ ಏನಿದೆ ದಿಯಾಗೋ ಗ್ರಾಸಿಯಾ ಬಗ್ಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.